ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ TET 2022ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. 91ನೇ ಪ್ರಶ್ನೆ. ಇಲ್ಲಿ ಅ ಪಟ್ಟಿಯಲ್ಲಿ ಸ್ಥಾಪಕರನ್ನು ಕೊಟ್ಟಿದ್ದು, ಬ ಪಟ್ಟಿಯಲ್ಲಿ ಸ್ಥಾಪಿಸಿದ ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಹೊಂದಿಸಬೇಕು. ಯಾವ ರೀತಿ ಅಂತಂದರೆ, ಸಿಮುಖ ಯಾವ ಮನೆತನದ ಸ್ಥಾಪಕ ಅಂತ ಗೊತ್ತಿರಬೇಕು ನಮಗೆ. ಸಿಮುಖ ಶಾತವಾಹನ ಮನೆತನದ ಸ್ಥಾಪಕ. A3 ಅಂತ ಇಲ್ಲಿದೆ ನೋಡಿ. ಸೊ ಇದು A3. ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ. ಪುಷ್ಯಭೂತಿ ವರ್ಧನ ಮನೆತನದ ಸ್ಥಾಪಕ. ಕುಜಲ್ಕಟ್ ಫಿಸಸ್ ಕುಶಾಣ ಮನೆತನದ ಸ್ಥಾಪಕ. ಹಾಗಾಗಿ ಸರಿಯಾದ ಉತ್ತರವೆಂದರೆ 3ನೇ ಆಪ್ಷನ್. 92ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಸೊ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಆ ಹೇಳಿಕೆಗೆ ಸರಿಯಾದ ಒಂದು ಉತ್ತರವನ್ನು ಆರಿಸಬೇಕು. ಏನಂತ? ಪ್ರತಿಪಾದನೆ ಎ. ಲಾರ್ಡ್ ಕಾರ್ನ್ವಾಲಿಸ್ನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು ಅಂತ. ಸಮರ್ಥನೆ: ಲಾರ್ಡ್ ಕಾರ್ನ್ವಾಲಿಸ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ವಾದಿಸಿದನು. ಸೊ ಇಲ್ಲಿ ಎ ಮತ್ತು ಆರ್ ಎರಡು ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಹಾಗಾಗಿ 1ನೇ ಆಪ್ಷನ್ ಸರಿಯಾದ ಉತ್ತರ. 93ನೇ ಪ್ರಶ್ನೆ. ಕಾಲಾನುಕ್ರಮ ಕೊಟ್ಟಿದ್ದು, ಈ ಕಾಲಾನುಕ್ರಮವನ್ನು ಸರಿಯಾದ ರೀತಿಯಲ್ಲಿ ಬರೆಯಬೇಕಾದರೆ ನಮಗೆ ಗೊತ್ತಿರಬೇಕಾದ ಒಂದು ಅಂಶವೆಂದರೆ ಅದು ನಡೆದ ವರ್ಷ. ಇಲ್ಲಿ ಘಟನೆಗಳನ್ನು ಕೊಟ್ಟಿದ್ದು, ಆ ಘಟನೆ ಯಾವ ಒಂದು ವರ್ಷದಲ್ಲಿ ಆಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಈ 4 ಘಟನೆಗಳನ್ನು ಕೊಟ್ಟಿದ್ದಾರೆ. 4 ಘಟನೆಗಳಲ್ಲಿ ಮೊಟ್ಟ ಮೊದಲಿಗೆ ಬರುವಂಥ ಒಂದು ಘಟನೆ ಅಂತಂತಂದರೆ ಅದು ಕಾನ್ಸ್ಟಾಂಟಿನೋಪಲನ್ನು ಟರ್ಕರ್ ವಶಪಡಿಸಿಕೊಂಡಿದ್ದರು. ಬಿ ಅನ್ನೋದು ಫಸ್ಟಿಗೆ ಬರುವುದು. 2ನೇದು ಬರುವುದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡ್ಗಾಮನು ಕಂಡುಹಿಡಿದನು. ಅದ ನಂತರ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯಾಗಿದ್ದು 1526ರಲ್ಲಿ ಮೊದಲನೇ ಪಾಣಿಪತ್ ಕದನದಲ್ಲಿ. ಕೊನೆಯ ಒಂದು ಘಟನೆ ಬರುವುದು ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟೆ ಕದನ. ಇದು 1565ರಲ್ಲಿ ನಡೆಯಿತು. ಒಂದು ಸರಿಯಾದ ಒಂದು ಉತ್ತರವೆಂದರೆ 2ನೇ ಆಪ್ಷನ್. ನಮಗೆ ಕಾಲಾನುಕ್ರಮಣಿಕೆ ಸರಿಯಾದ ರೀತಿಯಲ್ಲಿ ಬರೀಬೇಕಾದ್ರೆ ನಮಗೆ ಗೊತ್ತಿರಬೇಕಾದ ಇಸ್ವಿ ಗೊತ್ತಿರಬೇಕು, ನಡೆದ ವರ್ಷ ಗೊತ್ತಿರಬೇಕು, ಇಲ್ಲಾಂದರೆ ಯಾವ ಒಂದು ಘಟನೆ ಆದ ನಂತರ ಈ ಘಟನೆ ಆಯಿತು ಅಂತನ್ನೋದು ಗೊತ್ತಾಗಬೇಕು. ಸೊ 94ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಗಳಲ್ಲಿ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅಂತ ಇದೆ. ಸೊ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಅಂದರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲಾಕ್ ಅಥವಾ ರಾಷ್ಟ್ರೀಯ ಸೇನೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ಹರಿಪುರ್ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ತದನಂತರ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ತಾರೆ. ಸೊ ಹಾಗೆ ಬಾಲ್ ಗಂಗಾಧರ್ ತಿಲಕ್ರವರ ಬಗ್ಗೆ ತಿಳಿಯುವಂಥ ಒಂದು ಅಂಶ ಏನಂತಂದರೆ, ಬಾಲ್ ಗಂಗಾಧರ್ ತಿಲಕ್ರವರು ಮರಾಠ ಮತ್ತು ಕೇಸರಿ ಎಂಬ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಅದೇ ರೀತಿ ಗಣೇಶ ಶಿವಾಜಿ ಉತ್ಸವಗಳನ್ನು ಆರಂಭಿಸ್ತಾರೆ. ಹಾಗೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತಿರುತ್ತೇನೆ ಎಂದು ಹೇಳಿರುತ್ತಾರೆ. ಈ ಒಂದು ಪ್ರಶ್ನೆ ಮುಂದಿನ ಒಂದು 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದು. ಇವರಿಗೆ ಸಂಬಂಧಿಸಿದ ಪ್ರಶ್ನೆ. ಲಾಲಾ ಲಜಪತ್ ರಾಯ್ ಅವರನ್ನು ನಾವು ಪಂಜಾಬಿನ ಸಿಂಹ ಅಂತ ಕರೆಯುತ್ತೇವೆ. ಹಾಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯುತ್ತೇವೆ. 95ನೇ ಪ್ರಶ್ನೆ. ಇಲ್ಲಿ ಧರ್ಮಚಕ್ರ ಪ್ರವರ್ತನೆ ಎಂದರೆ ಅಂತ ಕೊಟ್ಟಿದ್ದಾರೆ. 1ನೇದು ಬುದ್ಧನ ಜನನ, 2ನೇದು ಬುದ್ಧನು ಅರಮನೆಯನ್ನು ತೊರೆದುದು, 3ನೇದು ಬುದ್ಧನ ಮರಣ, 4ನೇದು ಬುದ್ಧನ ಮೊದಲ ಬೋಧನೆ. ಸೊ ಬುದ್ಧನ ಮೊದಲ ಬೋಧನೆಯನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರೆಯುತ್ತೇವೆ. ಮುಂದಿನ 96ನೇ ಪ್ರಶ್ನೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಅನುಭವ ಮಂಟಪವನ್ನು ಸ್ಥಾಪಿಸಿದವರೆಂದರೆ ವಿಶ್ವಗುರು ಬಸವಣ್ಣ. ಸರಿಯಾದ ಉತ್ತರ. ಹಾಗೆಯೇ ಇವರು ಕೆಲವೊಂದು ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾರೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು,
ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ. ಹಾಗೆಯೇ ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. 97ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ 8ನೇ ತರಗತಿಯಲ್ಲಿರ್ತಕ್ಕಂತಹ ಭಾರತದ ಪ್ರಾಚೀನ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಎಂಬ ಪಾಠದಿಂದ ಬಂದಿದ್ದು. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು. ಸೊ ಇದು ಪ್ರಮುಖ ಬಂದರು ಎಂದರೆ ಲೋಥಾಲ್. ಇಂಪಾರ್ಟೆಂಟ್ ಕ್ವಶನ್. ಹಾಗೆಯೇ ಹರಪ್ಪ, ಮೆಹೆಂಜೋದಾರೋ, ಧೋಲ್ವಿರಾ ಅಂತ ಕೇಳಿದ್ದಾರೆ. ಮೆಹೆಂಜೋದಾರೋ ಸ್ನಾನದ ಕೊಳ ಇರುವುದು ಮೆಹೆಂಜೋದಾರೋದಲ್ಲಿ. ಮುಂದಿನ ಒಂದು ಪ್ರಶ್ನೆ 99ನೇ ಪ್ರಶ್ನೆ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಮೈಸೂರು ಯುದ್ಧಗಳು, ಒಟ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದು ಎಷ್ಟು ಅಂತ ಕೂಡ ಕೇಳಿದ್ದಾರೆ. ಸೊ ಒಟ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದು 4. 1ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂದರೆ ಮದ್ರಾಸ್. 2ನೇದು ಮಂಗಳೂರು ಒಪ್ಪಂದ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿದ್ದರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತ. ಸೊ ಸರಿಯಾದ ಉತ್ತರವೆಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದ. 100ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ. 1ನೇ ಹೇಳಿಕೆ, ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು. 3ನೇ ಹೇಳಿಕೆ, ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. 4ನೇ ಹೇಳಿಕೆ, ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಈ ಹೇಳಿಕೆ ಯಾರ ಒಂದು ರಾಜರಿಗೆ ಸಂಬಂಧಿಸಿದ್ದು ಅಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಿಸಿದ ಒಂದು ಹೇಳಿಕೆಗಳಾಗಿವೆ. ಈ ಎಲ್ಲ ಕಾರ್ಯಗಳನ್ನು ಮಾಡಿದವರು ಯಾರಂತಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಹಾಗಾಗಿ ಸರಿಯಾದ ಉತ್ತರವೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮುಂದಿನ ಪ್ರಶ್ನೆ. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾರಿಗೆ ಕರೀತಾರೆ? 1ನೇ ಆಪ್ಷನ್ ರಾಜಾರಾಮ್ ಮೋಹನ್ ರಾಯ್, 2ನೇ ಸ್ವಾಮಿ ದಯಾನಂದ ಸರಸ್ವತಿ, 3ನೇ ಜ್ಯೋತಿಬಾ ಫುಲೆ, 4ನೇದು ಸ್ವಾಮಿ ವಿವೇಕಾನಂದ. ಸೊ ಇಲ್ಲಿ ಸರಿಯಾದ ಉತ್ತರವೆಂದರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ನಾವು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೆಯುತ್ತೇವೆ. ಹಾಗೆಯೇ ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದವರು ಯಾರು ಅಂತ ಮುಂದಿನ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದು. ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದವರು ಸ್ವಾಮಿ ದಯಾನಂದ ಸರಸ್ವತಿ. ಹಾಗೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಬಹುದು. ಮಹಾತ್ಮ ಜ್ಯೋತಿಬಾ ಫುಲೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಈ ಹೇಳಿಕೆಯನ್ನು ನೀಡಿದವರು ಯಾರಂದರೆ ಸ್ವಾಮಿ ವಿವೇಕಾನಂದರು. 102ನೇ ಪ್ರಶ್ನೆ. ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಒಂದು ಉತ್ತರವೆಂದರೆ ಸಮಾಜವಾದಿ ಕಾಂಗ್ರೆಸ್ ಪಕ್ಷ ಅಂತ ಸರಿಯಾದ ಒಂದು ಉತ್ತರ. ಈ ಒಂದು ಹೇಳಿಕೆಯಲ್ಲಿ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಇದೆ. ಬಟ್ ಸಮಾಜವಾದಿ ಕಾಂಗ್ರೆಸ್ ಪಕ್ಷವನ್ನು ಅನುಷ್ಠಾನಕ್ಕೆ ತಂದರು. ಟಿ ಆನ್ಸರ್ನಲ್ಲಿ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಇದೆ. ಸೊ ಒಂದು ಸರಿಯಾದ ಉತ್ತರವೆಂದರೆ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್. ಮುಂದಿನ ಪ್ರಶ್ನೆ. ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಅಂದರೆ 1955. ಮುಂದಿನ 104ನೇ ಪ್ರಶ್ನೆ. ಭಾರತದಲ್ಲಿ ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಅಂದರೆ ಅದು 61ನೇ ತಿದ್ದುಪಡಿ. ಇದು ಸರಿಯಾದ ಉತ್ತರ. 105ನೇ ಪ್ರಶ್ನೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ. ಇಲ್ಲಿ ಒಂದು ಕೀವರ್ಡ್ ಅಂದರೆ ಏನಂತಂದರೆ ಮಾಡಕೂಡದು ಅಂತಂದು ಇವರಿಗೆ ಒಂದು ಪ್ರತಿಬಂಧವನ್ನು ಹೇರಿರ್ತಾರೆ. ಸೊ ಹಾಗಾಗಿ ಸರಿಯಾದ ಒಂದು ಉತ್ತರವೆಂದರೆ ಪ್ರತಿಬಂಧಕಾಜ್ಞೆ. ಹೆಚ್ಚಾಗಿ ಉತ್ತರ ಇರೋದು ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ. ನಾವು ಅಷ್ಟು ಸರಿಯಾಗಿ ಪ್ರಶ್ನೆಯನ್ನು ಓದುವುದಿಲ್ಲ. ಪದಗಳ ಒಂದು ಹೆಸರಿನಲ್ಲೇ ಅರ್ಥ ಇರೋದ್ರಿಂದ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಬೇಕು.